ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಈತನಿಗೆ ಆತನ ಶೂರಿಟಿ, ಆತನಿಗೆ ಈತನ ಶೂರಿಟಿ. ಪ್ರಕಾಶ್ ರಾಜ್ ವಿರುದ್ಧ ಚಕ್ರವರ್ತಿ ಸೂಲಿಬೆಲೆ ವ್ಯಂಗ್ಯಭರಿತ ಎಕ್ಸ್ಪೋಸ್ಟ್. 4 ರಾಜ್ಯಗಳಲ್ಲಿರುವ ಪ್ರಕಾಶ್ ರಾಜ್ ಕಾಯಕ ಬಿಚ್ಚಿಟ್ಟ ಚಕ್ರವರ್ತಿ ಸೂಲಿಬೆಲೆ. ನಟ ಮತ್ತು ರಾಜಕೀಯ ವಿಶ್ಲೇಷಕ ಪ್ರಕಾಶ್ ರಾಜ್ ವಿರುದ್ಧ 4 ರಾಜ್ಯಗಳಲ್ಲಿ ಮತದಾರರ ಗುರುತಿನ ಚೀಟಿ ಹೊಂದಿರುವ ಆರೋಪದ ಅಡಿಯಲ್ಲಿ ಬೆಂಗಳೂರು ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ಅನ್ನು ಜಾರಿಗೊಳಿಸಿದೆ. ದಿಲೀಪ್ ಕುಮಾರ್ ಸಲ್ಲಿಸಿದ್ದ ಖಾಸಗಿ ದೂರಿನ ವಿಚಾರಣೆ ನಡೆದ ಬಳಿಕ ನ್ಯಾಯಾಲಯ ಈ ವಾರೆಂಟ್ ಅನ್ನು ಹೊರಡಿಸಿದೆ. ಈ ವಿಚಾರವಾಗಿ ಪ್ರಖರ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಅವರು ಪ್ರಕಾಶ್ ರಾಜ್ ಅವರನ್ನ ಗುರಿಯಾಗಿಸಿಕೊಂಡು ವ್ಯಂಗ್ಯಭರಿತ ಎಕ್ಸ್ಪೋಸ್ಟ್ ಅನ್ನು ಮಾಡಿದ್ದಾರೆ. ಹೌದು, ಮತದಾರರ ಚೀಟಿ ಅಥವಾ ವೋಟರ್ ಐಡಿ ಅನ್ನೋದು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆಯ ಗುರುತಾಗಿದೆ. ಆದರೆ ಈ ಗುರುತಿನ ಚೀಟಿ ಪಡೆಯುವುದಕ್ಕೆ ನಿರ್ದಿಷ್ಟ ನಿಯಮಗಳಿದ್ದು, ಈ ಪೈಕಿ ಒಬ್ಬ ನಾಗರಿಕ ದೇಶದ ಯಾವುದೇ ಒಂದು ಕಡೆ ಮಾತ್ರ ಮತದಾರರ ಗುರುತಿನ ಚೀಟಿ ಹೊಂದೋಕೆ ಸಾಧ್ಯ ಅಂತ ಅತ್ಯಂತ ಪ್ರಮುಖವಾದದ್ದಾಗಿದೆ. ಆದರೆ ಬಹುಭಾಷಾ ನಟ ಮತ್ತು ರಾಜಕೀಯ ವಿಶ್ಲೇಷಕ ಪ್ರಕಾಶ್ ರಾಜ್ ಅವರು ಭಾರತದ 4 ರಾಜ್ಯಗಳಲ್ಲಿ ಮತದಾರರ ಗುರುತಿನ ಚೀಟಿ ಹೊಂದಿರುವ ಆರೋಪವನ್ನು ಎದುರಿಸುತ್ತಿದ್ದಾರೆ. ಈ ವಿಚಾರವಾಗಿ ಪ್ರಕಾಶ್ ರಾಜ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಕೂಡ ಜಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ವಾಗ್ಮಿ ಮತ್ತು ಹೋರಾಟಗಾರ ಚಕ್ರವರ್ತಿ ಸೂಲಿಬೆಲೆ ಅವರು ಪ್ರಕಾಶ್ ರಾಜ್ ಅವರ ಕಾಲನ್ನು ಎಳೆದಿದ್ದಾರೆ. ಇನ್ನು ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿರುವ ಚಕ್ರವರ್ತಿ ಸೂಲಿಬೆಲೆ ಪ್ರಕಾಶ್ ರಾಜ್ ಅವರನ್ನ ವ್ಯಂಗ್ಯದ ದಾಟಿಯಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸೂಲಿಬೆಲೆ ಅವರ ಈ ಪೋಸ್ಟ್ ಎಕ್ಸ್ನಲ್ಲಿ ಭಾರಿ ವೈರಲ್ ಆಗಿದ್ದು, ಜನರು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಏನಿದೆ ಹಾಗಾದ್ರೆ ಟ್ವೀಟ್ನಲ್ಲಿ ಅಂತ ನೋಡೋದಾದ್ರೆ, ಪ್ರಕಾಶ್ ರಾಜ್ 4 ವೋಟರ್ ಐಡಿ ಹೊಂದಿರುವ ಅನ್ಯಾಯದ ವಿರುದ್ಧ ಪ್ರಕಾಶ್ ರಾಜ್ ಹೋರಾಟ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿರುವ ಸೆಲೆಬ್ರಿಟಿ ಪ್ರಕಾಶ್ ರಾಜ್ಗೆ ತಮಿಳುನಾಡಿನ ಪ್ರಕಾಶ್ ರಾಜ್ಗೆ ಕರೆ ಮಾಡಿ ಹೋರಾಟಕ್ಕೆ ಬಂದ್ರೆ ತಬ್ಬಿಕೊಳ್ಳುವೆ ಅಂತಾರೆ. ತೆಲಂಗಾಣದ ಪ್ರಕಾಶ್ ರಾಜ್ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಕೇರಳದ ಪ್ರಕಾಶ್ ರಾಜ್ ಕೂಡಿಕೊಳ್ತಾರೆ ಅಂತ ಚಕ್ರವರ್ತಿ ಸೂಲಿಬೆಲೆ ವ್ಯಂಗ್ಯವಾಡಿದ್ದಾರೆ. ಇನ್ನು ಪ್ರಕಾಶ್ ರಾಜ್ ಅವರು ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಸೇರಿದಂತೆ ಒಟ್ಟು 4 ರಾಜ್ಯಗಳಲ್ಲಿ ಮತದಾರರ ಗುರುತಿನ ಚೀಟಿ ಹೊಂದಿದ್ದಾರೆ ಅಂತ ಆರೋಪಿಸಿ ವಕೀಲ ದಿಲೀಪ್ ಕುಮಾರ್ ಅನ್ನುವಂಥವರು 2019ರಲ್ಲಿ ಹಾಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಕೊಟ್ಟಿದ್ರು. ಈ ಪ್ರಕರಣದ ವಿಚಾರಣೆ ನಡೆಸಿದ್ದ ಬೆಂಗಳೂರಿನ 48ನೇ ಎಸಿಜಿಎಂ ನ್ಯಾಯಾಲಯ ಪ್ರಕಾಶ್ ರಾಜ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಅನ್ನು ಕೂಡ ಜಾರಿ ಮಾಡಿತ್ತು. ಪ್ರಕಾಶ್ ರಾಜ್ ಇತ್ತೀಚೆಗೆ ವಿವಾದಗಳ ಸುಳಿಯಲ್ಲಿ ಸಿಲುಕಾಕೊಂಡಿದ್ದು, ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲೂ ಕೂಡ ಪ್ರಕಾಶ್ ರಾಜ್ ಅವರ ಹೆಸರು ಕೇಳಿ ಬಂದಿತ್ತು. ಧರ್ಮಸ್ಥಳ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣನವರ ಹೇಳಿಕೆಗೆ ತಕ್ಕಂತೆ ಅಂದ್ರೆ ಸಾಕ್ಷಿ ನೋಡಿದ್ರೆ ತನ್ನನ್ನ ಅಪ್ಪಿಕೊಳ್ಳೋದಾಗಿ ಪ್ರಕಾಶ್ ರಾಜ್ ಹೇಳಿದ್ದಕ್ಕೆ ಚಿನ್ನಯ್ಯ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ಅಲ್ಲದೆ ಇವರಿಬ್ಬರ ವಿರುದ್ಧ ಚಿನ್ನಯ್ಯ 200 ಕೋಟಿ ರೂಪಾಯಿ ಷಡ್ಯಂತ್ರ ರೂಪಿಸಿದ ಆರೋಪವನ್ನು ಕೂಡ ಹೊರಿಸಿದ್ರು. ಆದ್ರೆ ಈ ಆರೋಪಗಳನ್ನ ಪ್ರಕಾಶ್ ರಾಜ್ ಸ್ಪಷ್ಟವಾಗಿ ತಳ್ಳಿ ಹಾಕಿದ್ರು. ಕಳೆದ ಜೂನ್ 17ನೇ ತಾರೀಕು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಪ್ರಕಾಶ್ ರಾಜ್, ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ತಮ್ಮ ವಿರುದ್ಧ ಚಿನ್ನಯ್ಯ ಮಾಡಿದ ಆರೋಪಗಳನ್ನ ತಳ್ಳಿಹಾಕಿದ್ದಾರೆ. ಡಾಕ್ಟರ್ ವೀರೇಂದ್ರ ಹೆಗಡೆ ಶ್ರೇಷ್ಠ ಮನುಷ್ಯ ಅಂದಿದ್ದ ಪ್ರಕಾಶ್ ರಾಜ್ ಧರ್ಮಸ್ಥಳದ ಬಗ್ಗೆ ನಾನು ಅಪಪ್ರಚಾರ ಮಾಡಿಲ್ಲ ಅಂತನೂ ಕೂಡ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಆದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶ್ ರಾಜ್ ಅವರ ಹೇಳಿಕೆಯನ್ನ ಸೂಲಿಬೆಲೆ ಅವರು ತಳ್ಳಿ ಹಾಕಿದ್ದು, ಪ್ರಕಾಶ್ ರಾಜ್ ವಿರುದ್ಧ ಚಕ್ರವರ್ತಿ ಸೂಲಿಬೆಲೆ ವ್ಯಂಗ್ಯಭರಿತ ಮಾತುಗಳನ್ನ ಆಡಿದ್ದಾರೆ. ಈತನಿಗೆ ಆತನ ಶೂರಿಟಿ, ಆತನಿಗೆ ಈತನ ಶೂರಿಟಿ ಅನ್ನುವಂತಹ ಹೇಳಿಕೆಯನ್ನ ಕೊಡೋದ್ರ ಮುಖಾಂತರ ಮತ್ತೊಮ್ಮೆ ಪ್ರಕಾಶ್ ರಾಜ್ ಅವರಿಗೆ ಎಲ್ಲೋ ಒಂದು ಕಡೆ ಅವಮಾನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.